ನಮಸ್ಕಾರ. ಬ್ರೇಕ್ ಆದಮೇಲೆ ಮತ್ತೆ ಕಾಲು ಬಾಯಿ ಕಳವಳ ವಿಶೇಷ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀನಿ. ಅವಾಗಲೇ ಹೇಳ್ತಾ ಇದ್ದೆ, ಕಾರ್ಯಕ್ರಮದ ಸದುದ್ದೇಶ ಮುಖ್ಯವಾದಂಥ ಆಶಯ ಏನು ಅಂತಂದರೆ, ಈಗಾಗಲೇ ಬಳಲ್ತಾ ಇರುವಂಥ ಅಥವಾ ಮುಂದೆ ಯಾವುದೇ ಪ್ರಾಣಿಗಳು ಕೂಡ ಈ ಕಾಲು ಬಾಯಿ ರೋಗದಿಂದ ಬಳಲಬಾರದು ಅನ್ನೋದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಅದರ ಜೊತೆಗೆ ಸರ್ಕಾರ ಕೂಡ ಖಂಡಿತವಾಗ್ಲೂ ಎಚ್ಚೆತ್ತುಕೊಳ್ಬೇಕು, ಮುಂದೆ ಕ್ರಮಗಳಿಗೆ ದಿಟ್ಟವಾಗಿ ಸರ್ಕಾರ ಹೋಗಬೇಕು ಅನ್ನೋದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾನು ಜಯಣ್ಣ ಅವ್ರನ್ನ ಈಗ ಮಾತನಾಡ್ತೀನಿ. ಜಯಣ್ಣ ಅವರೇ, ನೀವು ಕೂಡ ಸಾಕಷ್ಟು ಹಸುಗಳನ್ನು ಸಾಕಿದ್ದೀರಿ. ಅವಾಗಲೇ ಹೇಳ್ತಾ ಇದ್ರಿ 8 ಹಸುಗಳನ್ನು ಸಾಕಿದ್ದೀರಿ ಅಂತ. ನಿಮ್ಗೆ ಖಂಡಿತ ಅರ್ಥ ಆಗತ್ತೆ, ಒಂದು ಹಸುನ ಕಳ್ಕೊಳ್ಳುವಂಥ ನೋವು ಒಬ್ಬ ರೈತನಿಗೆ ಏನು ಅಂತ ನಿಮ್ಗೆ ಖಂಡಿತ ಅರ್ಥ ಆಗತ್ತೆ. ನೀವು ಅಶ್ವಥ್ ಅವ್ರ ಜೊತೆಗೆ ಹೋಗಿದ್ರಿ, ಸಾಕಷ್ಟು ಕಡೆಗಳಿಗೆ ಭೇಟಿ ಕೊಟ್ಟಿದ್ರಿ. ಏನು ನೋಡಿದ್ರಿ ಸರ್ ಅಲ್ಲಿ? ಯಾವ ರೀತಿ ನರಕ ಯಾತನೆ ಅನುಭವಿಸ್ತಾ ಇದ್ದಾವೆ ಹಸುಗಳು? ಸರ್, ಇದು ನಮ್ಮನೇಲಿ 8 ಹಸು ಇದೆ. ನಮ್ಮ ತಂದೆಯವರು ನೋಡ್ಕೋತಾರೆ ಅದನ್ನು. ನಮ್ಮ ತಂದೆಯವರು 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸತಿ ಸ್ನಾನ ಮಾಡ್ತಾರೆ. ಹಸುಗಳಿಗೆ 1 ದಿವಸ ತಪ್ಪಿಸಲ್ಲ ಸ್ನಾನ ಮಾಡೋದು. ಅದಕ್ಕೆ ಬಟ್ಟಿಕ್ಕಿ, ಅದಕ್ಕೆ ಬಟ್ಟಿಟ್ಟು ಸ್ನಾನ ಮಾಡಿಸಿ ಅದನ್ನ ಪೋಷಣೆನ ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳಿದ್ರೆ ಮಗು ಇದ್ದಂಗೆಲ್ಲ. ಸತ್ಯವಾಗಿ ಸರ್, ನೆನ್ನೆ ಚನ್ನಪಟ್ಟಣ ರಾಮನಗರ ನಮ್ಮ ಅಶ್ವಥ್ ನಾರಾಯಣ ಅವರು, ನಮ್ಮ ಯಲಂಕ MLA ವಿಶ್ವನಾಥ್ ಅವರು, ಆಮೇಲೆ ನಾರಾಯಣ ಸ್ವಾಮಿ ಅವರು MLC ಅವರು, ಅವ್ರ ಜೊತೆ ಹೋಗಿದ್ದೆ ನಾನು. ನಿಜಕ್ಕೂ ಕೂಡ ಅಲ್ಲೊಂದು ಹೆಣ್ಣು ಮಗು ಪಾಪ ಕಣ್ಣಲ್ಲಿ ನೀರು ಹಾಕೊಂಡು ಇದ್ದಿದ್ದು ಅವ್ರ ಜೀವನ ಮಾಡೋಕ್ಕೆ ಇದ್ದಿದ್ದು ಒಂದೇ ಹಸು. ಆ ಹಸು ಕಳ್ಕೊಂಡು ಆ ಪಾಪ ಅಮ್ಮ ಕಣ್ಣಲ್ಲಿ ನೀರು ಹಾಕಿದ್ಲು ಸರ್. ನಮಗೆ ಅವತ್ತದ್ದು ಕರುಳು ಕಿತ್ಕೊಂಡು ಬರೋಂಗೆ ಆಗ್ಬಿಡ್ತು. ಅಷ್ಟು ಕಷ್ಟದಲ್ಲಿ ಇವತ್ತು ರೈತರು ಇದ್ದಾರೆ. ಯಾಕೆಂತ ಹೇಳಿದ್ರೆ ಆ ಪಶುಪಾಲಕರು ಇದ್ದಾರಲ್ಲ ಸರ್, ಪಶುನ ನೋಡ್ಕೊಳ್ಳೋವಂಥವ್ರು ಇದ್ದಾರಲ್ಲ, ಅವ್ರಿಗೆ ಸ್ವಂತ ಮನೇಲಿ ಯಾರಾದರೂ ಮರಣ ಹೊಂದಿದ್ರೆ ಅಷ್ಟು ದುಃಖ ಆಗೋದಿಲ್ಲ ಸರ್. ಹಸು ಸತ್ತರೆ ಅಷ್ಟು ದುಃಖನ ಇವತ್ತು ರೈತರು ಪಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದಕ್ಕೆ ನಾನು ಸರ್ಕಾರನೇ ನೇರವಾದ ಕಾರಣ ಅಂತ ಹೇಳ್ತೀನಿ ಸರ್. ಯಾಕೆ ಅಂತ ಹೇಳಿದ್ರೆ ಅವರು ಲಸಿಕೆ ಆಗ್ತಾ ಇಲ್ಲ ಸರ್. ಅವರು ನಾವು ಬೆಂಗಳೂರು ಹಾಲು ಒಕ್ಕೂಟದ ಡಾಕ್ಟ್ರುಗಳು, ಸರ್ಕಾರದವರು ಇಬ್ಬರು ಒಟ್ಟಿಗೆ ಸೇರಿ ಲಸಿಕೆ ಹಾಕುವಂಥ ಒಂದು ಕಾರ್ಯಕ್ರಮ ಇತ್ತು. ವರ್ಷಕ್ಕೆ 2 ಸಾರಿ ಈ ಲಸಿಕೆನ ಹಸುಗಳಿಗೆ ನಾವು ಕೊಡಿಸ್ತಾ ಇದ್ವಿ. ಆದರೆ ಸರ್ಕಾರದವರು, ಆ ಪಶು ವೈದ್ಯರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಮತ್ತೆ ಆ ಡಾಕ್ಟರ್ಗಳು ಜೊತೆ ಸರಿಯಾಗಿ ಸ್ಪಂದನೆ ಮಾಡಿ ಕರೆಕ್ಟಾಗಿ ಕೊಟ್ರೆ, ಯಾಕೆಂತ ಹೇಳಿದ್ರೆ ಇದು ಗೊರಸು ಅಂತ ಹೇಳ್ತಾರೆ ಸರ್, ಕಾಲು 4 ಗೊರಸುಗಳ ಪ್ರಾಣಿಗೆ ಈ ಒಂದು ಕಾಲುಬಾಯಿ ಜ್ವರ ಬರೋಂಥದ್ದು. ಕಾಲುಬಾಯಿ ಜ್ವರ ಬಂದ್ಮೇಲೆ ಆ ಗಂಟಲು ಬೇನೆ ಅಥವಾ ಗಳಲೆ ರೋಗ ಬರುವಂತದ್ದು ಆಗೋದಿಲ್ಲ ಅನ್ಸುತ್ತಲ್ವಾ ಪ್ರಾಣಿಗಳಿಗೆ ಸರ್. ಅದೇನು ಅಂತ ಹೇಳಿದ್ರೆ ಉಸಿರಾಡಕ್ಕೆ ಆಗೋದಿಲ್ವಾ ಸರ್? ಬಾಯಲ್ಲಿ ನಾಲಿಗೆ ಎಲ್ಲ ಬಾಯೆಲ್ಲ ಉಣ್ಣಾಗ್ಬಿಡುತ್ತೆ. ಉಣ್ಣಾಗಿದ ತಕ್ಷಣ ಅದು ಮೇವು ತಿನ್ನೋದು ಬಿಟ್ಬಿಡುತ್ತೆ. ಪಾಪ ಆಗೋದಿಲ್ಲ, ಬಹಳ ಕಷ್ಟ ಮೇವು ತಿನ್ನೋಕ್ಕೆ. ನಿಜಾನೇ. ಇದರಿಂದ ಕರೆಕ್ಟಾಗಿ ಲಸಿಕೆಗಳನ್ನ ಕರೆಕ್ಟಾಗಿ ಕೊಟ್ಟಿದ್ರೆ ಈ ಥರದ ರೋಗ 100% ಬರ್ತಾ ಇರಲಿಲ್ಲ ಸರ್. ನಾನಿವತ್ತು ಒಬ್ಬರು ಡಾಕ್ಟರ್ ವೈದ್ಯರನ್ನ ಸಂಪರ್ಕ ಮಾಡಿದೆ. ಅವ್ರು ಹೇಳಿದ್ರು, ಸರ್ 35 ವರ್ಷ ನನ್ನ ಡಾಕ್ಟ್ರು ವೃತ್ತಿನಲ್ಲಿ ಸರ್ವಿಸು, ಇಷ್ಟು ಥರ ರೋಗ ಬಂದು ಇಷ್ಟು ಜಾನುವಾರುಗಳು ಸತ್ತಿರೋದು ಇದು ಮೊದಲನೇ ಸರಿ ನೋಡ್ತಾ ಇರೋದು ಅನ್ನೋ ಮಾತನ್ನ ಆ ವೈದ್ಯರು. ರೈಟ್ ಸರ್, ನಮ್ಮ ಮತ್ತೆ ಮಾತಾಡ್ತೀನಿ. ಈಗ ಶಿವರಾಮ್ ಭಟ್ರೆ, ಅಶ್ವಥ್ ನಾರಾಯಣ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ವ್ಯಾಕ್ಸಿನೇಷನ್ ಕೊಡಿಸಿದ್ರು ಕೂಡ ಪ್ರಾಣಿಗಳಿಗೆ ಕಾಯಿಲೆ ಕಾಣಿಸ್ಕೊಂಡಿದೆ ಅಂತ. ಏನು ಕಾರಣ ಇರ್ಬೋದು, ಏನು ರೀಸನ್ ಇರ್ಬೋದು ಅದಕ್ಕೆ? ಅಂದರೆ ಸಬ್ಸ್ಟ್ಯಾಂಡರ್ಡ್ ಮೆಡಿಸಿನ್ಸ್ ಅಥವಾ ಸೆಕೆಂಡ್ರಿ ಕಡೆಯಿಂದ ಬಂದಿರ್ಬೋದಾ? ಏನು ಕಾರಣ ಇರ್ಬೋದು? ಈಗ ನಮ್ಮ ವೈಜ್ಞಾನಿಕವಾಗಿ ಇದೊಂದು ವೈರಸ್ಸಿಂದ ಬರುವಂಥ ಕಾಯಿಲೆ, ವೈರಸ್, ಕಾಲುಬಾಯಿ ಜ್ವರದ ವೈರಸ್. ಈ ವೈರಸ್ಗೆ ಈಗ ಪ್ರಪಂಚದಾದ್ಯಂತ ಇದಕ್ಕೆ ಚುಚ್ಚುಮದ್ದು ಹಾಕುವುದು ಒಂದೇ ದಾರಿ, ಬೇರೆ ಪ್ರಿವೆನ್ಷನ್ ಇಸ್ ದ ಓನ್ಲಿ ಕ್ಯೂರ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ದೇಶವನ್ನೇ ಕಾಲುಬಾಯಿ ಜ್ವರದಿಂದ ಮುಕ್ತ ಮಾಡಬೇಕು ಅಂತೇಳಿ ಒಂದು ಹೊಸ ಯೋಜನೆ ಇದ್ದು, ಇವಾಗ ನಾವು ವರ್ಷಕ್ಕೆ 2 ಬಾರಿ ಲಸಿಕೆ ಹಾಕುವಂತ 5ನೇ ರೌಂಡ್ ಮುಗಿತಾ ಇದೆ. 6 ಮಂತ್ಸ್ ಒಂದ್ಸಲ ಹಾಕಿಸಬೇಕು ಅಂಟಿಲ್ ಡೆತ್. ಹೌದು, ಅದು ಅಂಟಿಲ್ ಡೆತ್. ಹೌದು, ಒಂದು ಪ್ರಾಣಿ ಇರೋ ತನಕ, ಸಾಯೋ ತನಕ 6 ಮಂತ್ಸ್ ಒಂದ್ಸಲ ಹಾಕಿಸಲೇಬೇಕು. ಆದ್ರೆ ಒಂದು ಕೆಲವಷ್ಟು ರೌಂಡ್ಸ್ ಆದಮೇಲೆ ನಮ್ಮ ಎಲ್ಲಾ ಜಾನುವಾರುಗಳು ಅದರಲ್ಲಿ ಇಮ್ಯುನಿಟಿ ಡೆವಲಪ್ ಆದ್ರೆ ಮತ್ತೆ ಲಸಿಕೆ ಹಾಕೋದನ್ನು ಬಿಡಬಹುದು. ಅದು ಮಾಡ್ಲಿಕ್ಕೆ ಕಂಟಿನ್ಯೂಸ್ ಹಾಕ್ತಾ ಹೋಗ್ಬೇಕಾಗುತ್ತೆ. ಸೊ ಈ ದೃಷ್ಟಿಯಲ್ಲಿ 4 ತಿಂಗಳಿನ ಮೇಲ್ಪಟ್ಟ ಎಲ್ಲಾ ಜಾನುವಾರುಗಳಿಗೆ ಲಸಿಕೆ ಹಾಕಬೇಕು. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಲಸಿಕೆ ಹಾಕೊಂಡು ಹೋಗುವಾಗ ಲಸಿಕಾ ತಂಡ ಬಂದು ಲಸಿಕೆ ಹಾಕುವ ಸಂದರ್ಭದಲ್ಲಿ ಯಾವುದೋ ಒಂದು ಹಾಲು ಕೊಡ್ತಾ ಇದೆ, ಗಬ್ಬ ಇದೆ, ಅಥವಾ ಕೆಲಸಕ್ಕೆ ಹೋಗಬೇಕು. ಸೊ ಇದಕ್ಕೆ ಲಸಿಕೆ ಕೊಟ್ಟು 1-2 ದಿವಸಕ್ಕೆ ಅದು ಕೆಲಸ ಮಾಡಲ್ಲ, ಅಥವಾ 4-5 ದಿವಸ ಹಾಲು ಕಡಿಮೆ ಆಗುತ್ತೆ. ಸೊ ಈ ಎಲ್ಲ ಯೋಚನೆಯಲ್ಲಿ ಕೆಲವರು ಲಸಿಕೆ ಹಾಕ್ಸೋದಿಲ್ಲ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಹರ್ಡ್ ಅಂತ ತಾವು ಆವಾಗಲೇ ಹೇಳಿದ್ರಿ, ಒಂದು ಹರ್ಡಲ್ಲಿರುವ ಎಲ್ಲಾ ಜಾನುವಾರುಗಳಿಗೆ ಲಸಿಕೆ ಹಾಕಿದ್ರೆ ಮಾತ್ರ ಈ ರೋಗವನ್ನ, ಅಂದ್ರೆ ಒಂದು ಗುಂಪಿನಲ್ಲಿ ಸುಮಾರು 5 ಹಸುಗಳಿದ್ರೆ ಆ 5 ಹಸುಗಳ
ಜಾನುವಾರುಗಳಲ್ಲಿ 5ಕ್ಕೂ ವ್ಯಾಕ್ಸಿನೇಷನ್ ಹಾಕಿಸ್ಲೇಬೇಕು. ಒಂದ್ 2-3 ಹಾಕಿಸಿ ಬಿಟ್ರೆ ಸರಿ ಹೋಗೋದಿಲ್ಲ ಅಂತ. ಓಕೆ, ಅಂದ್ರೆ ಅದರಲ್ಲಿ ವೈರಸ್ ಇದ್ದು ಅದ್ರ ಮೂಲಕ ಇದಕ್ಕೆ ಬರ್ಬೋದು. ಬಟ್ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಲಸಿಕೆ ಹಾಕಿದ ಜಾನುವಾರುಗಳು ಸಾಮಾನ್ಯವಾಗಿ ಮರಣಕ್ಕೀಡಾಗಲ್ಲ, ಸ್ವಲ್ಪ ಮಟ್ಟಿಗೆ ಕಾಯಿಲೆ ಬಂದು ಗುಣ ಆಗುತ್ತೆ. ಆದ್ರೆ ಏನಾಗುತ್ತೆ, ಲಸಿಕೆ ಏನು ವೈರಸ್ ಇಂದ ಕಾಯಿಲೆ ಬಂದಾಗ ಅದರ ಶರೀರದಲ್ಲಿ ರೋಗ ತಡೆಗಟ್ಟುವ ಶಕ್ತಿ, ನಾವು ಇಮ್ಯುನಿಟಿ ಅಂತ ಹೇಳ್ತೀವಿ, ಅದು ಕಡಿಮೆ ಆಗುತ್ತೆ. ಆವಾಗ ಈಗ ಯಾವಾಗಲೇ ಚರ್ಚೆ ಮಾಡಿದಾಗೆ ಗಂಟಲು ಬೇನೆ ಅಂತ ಹೇಳೋದು ಪ್ಯಾಸ್ಚರಲ್ಲ ಮಲ್ಟೋಸಿಡ್ ಅಂತ ಹೇಳೋ ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಅದು ವಾತಾವರಣದಲ್ಲಿ ಆ ಬ್ಯಾಕ್ಟೀರಿಯಾ ಇರುತ್ತೆ. ಸದೃಢವಾಗಿ ಇಮ್ಯುನಿಟಿ ಇರುವಂತ ಜಾನುವಾರುಗಳಿಗೆ ಅದು ಅಟ್ಯಾಕ್ ಮಾಡಲ್ಲ. ಸೊ ಇಮ್ಯುನಿಟಿ ಯಾವುದಕ್ಕೆ ಬ್ರೇಕ್ ಡೌನ್ ಆಗಿರುತ್ತೆ ಅದು ಈ ಬ್ಯಾಕ್ಟೀರಿಯಾ ಅದಕ್ಕೆ ಅಟ್ಯಾಕ್ ಮಾಡುತ್ತೆ. ಸೊ ಆವಾಗ ಅದಕ್ಕೆ ಕಾಯಿಲೆ ಕಂಡುಕೊಳ್ಳುತ್ತೆ. ರೈತರ ಸಹಕಾರ ಕೂಡ ಇದಕ್ಕೆ ಅಗತ್ಯತೆ ಇದೆ ಅಂತ ಅಂತೀರಿ ನೀವು? ಹೌದು, 100ಕ್ಕೆ 100. ಯಾಕಂತ ಹೇಳಿದ್ರೆ ಎಲ್ಲಾ ಜಾನುವಾರುಗಳಿಗೆ ನಾವು ಯಾವತ್ತೂ 100% ಲಸಿಕೆ ಹಾಕುದಿಲ್ಲ. ಅಲ್ಲಿವರೆಗೆ ನಾವು 100% ಈ ರೋಗದಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಕ್ಸಾಕ್ಟ್ಲಿ ಅವರು ಕೂಡ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದೆ ಆಗಬೇಕು, ವ್ಯಾಕ್ಸಿನೇಷನ್ ಗಳನ್ನ ಹಾಕ್ಸೋದಕ್ಕೆ ಮುಂದೆ ಬರಬೇಕು ಅಂತೀರಿ. ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಸರ್ ಸರ್ಕಾರ. ಖಂಡಿತ, ಮತ್ತೆ ಮಾತಾಡ್ತೀನಿ ಜಯಣ್ಣ ಅವರ ನಿಮ್ಮ ಹತ್ರ. ಅಭಿಷೇಕರೇ, ಇಲ್ಲಿ ಒಂದು ಸ್ಪಷ್ಟವಾದಂತಹ ಒಂದು ವ್ಯಾಲಿಡ್ ಮಾತನ್ನ ಶಿವರಾಮ್ ಭಟ್ರು ಹೇಳ್ತಾ ಇದ್ರು. ಒಂದು ಮಿಸ್ಕಾನ್ಸೆಪ್ಷನ್ ಇದೆ, ಒಂದು ಮಿತ್ ಇದೆ. ಏನು ಅಂತಂದ್ರೆ, ಈ ವ್ಯಾಕ್ಸಿನೇಷನ್ ಏನಾದರೂ ಒಂದು ವೇಳೆ ಹಸುಗಳಿಗೆ ಹಾಕಿಸ್ಬಿಟ್ರೆ 10 ಲೀಟರ್ ಹಾಲು ಕೊಡ್ತಾ ಇದ್ದಂಥ ಹಸು ಇನ್ನು ಮುಂದೆ 5 ಲೀಟರ್ ಕೊಡೋಕ್ಕೆ ಶುರು ಮಾಡುತ್ತೆ, ಹಾಲಿನ ಪ್ರಮಾಣ ಕಡಿಮೆ ಆಗೋಗುತ್ತೆ ಅನ್ನುವಂಥ ಒಂದು ಮಿತ್ ಇದೆ. ಆ ಮಿತ್ತನ್ನು ನಂಬಿಕೊಂಡು ಎಷ್ಟೋ ಜನ ರೈತರು ಲಸಿಕೆಯನ್ನು ಹಾಕಿಸೋದಕ್ಕೆ ಮುಂದೆ ಬರ್ತಾನೆ ಇಲ್ಲ. ವ್ಯಾಕ್ಸಿನೇಷನ್ ಹಾಕಿದ ನಂತರದಲ್ಲಿ ಸುಮಾರು 2-3 ದಿನ ವ್ಯಾಕ್ಸಿನೇಷನ್ ಸಿಂಪ್ಟಮ್ಸ್ ಇಂದ ಸ್ವಲ್ಪ ಜ್ವರ ಬರ್ಬೋದು, ಅಥವಾ ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಹಸುಗೆ ಏನಾದರೂ ತೊಂದರೆ ಆಗ್ಬೋದು. ಆದರೆ ಆ ಹಾಲಿನ ಪ್ರಮಾಣ ಖಂಡಿತವಾಗ್ಲೂ ಕಡಿಮೆ ಆಗೋದಿಲ್ಲ. ಆದ್ರಿಂದ ದಯವಿಟ್ಟು ಲಸಿಕೆಯನ್ನು ಹಾಕಿಸಿ ಅನ್ನೋ ಮಾತನ್ನ ಶಿವರಾಮ್ ಭಟ್ರು ಹೇಳ್ತಾ ಇದ್ರು. ಚರ್ಚೆ ಮುಂದುವರಿಸ್ತೇನೆ ಒಂದು ಪುಟ್ಟ ಬ್ರೇಕ್ ಆದ್ಮೇಲೆ.